ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಪ್ಲೀಸ್. ಇವತ್ತು ಪೂರಿ ಮತ್ತು ಸಾಗು ಮಾಡೋಣ. ಬಟಾಣಿ ಆಲೂಗಡ್ಡೆ ಹಾಕ್ಬಿಟ್ಟು ಮೊದಲಿಗೆ ಚಪಾತಿ ಹಿಟ್ಟನ್ನ ಕಲಸೋಕ್ಕೆ ಚಪಾತಿ ಹಿಟ್ಟು ಇಟ್ಕೊಂಡು ಪಾಲಕ್ ಸೊಪ್ಪನ್ನ ಸ್ವಲ್ಪ ಬಿಸಿನೀರಲ್ಲಿ ಒಂದು ಕುದಿ ಬಚ್ಚಿಸ್ಬೇಕು. ಆವಾಗ ಗ್ರೀನ್ ಕಲರ್ ಬರುತ್ತೆ. ಒಂದೇ ಒಂದು ಕುದಿ ಬಸ್ಸಾದಮೇಲೆ ಅದನ್ನು ಸ್ವಲ್ಪ ತಣ್ಣೀರು ಹಾಕ್ಬಿಟ್ಟು ನೆನೆಸಿದ್ರೆ ಆ ಗ್ರೀನ್ ಕಲರ್ ಹಂಗೆ ಉಳಿಯುತ್ತೆ. ಅದಾದಮೇಲೆ ಅದನ್ನು ತಣ್ಣಗೆ ಮಾಡಿಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿ ಪ್ಯೂರಿ ಮಾಡ್ಕೊಬೇಕು. ಆ ನೀರನ್ನ ಗೋಧಿ ಹಿಟ್ಟಿಗೆ ಹಾಕಿ ಕಲಿಸ್ಬೇಕು. ಇಷ್ಟು ಸ್ವಲ್ಪ ನೀರು ಇರಿಸುತ್ತೆ. ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಮಾಮೂಲಿ ಗೋಧಿ ಹಿಟ್ಟು ಚಪಾತಿಗೆ ಹೆಂಗೆ ಕಲಿಸ್ತೀರ ಅದೇ ಥರ ಕಲಸಿಟ್ಕೊಳ್ಳಿ. ಚೆನ್ನಾಗಿ ಮೃದುವಾಗಿ ಸಾಫ್ಟಾಗಿ ಬರಬೇಕು ಅಂದರೆ ಸ್ವಲ್ಪ ಕ್ಲೀನಾಗಿ ಕಲಿಸಿದ್ರೆ ಚೆನ್ನಾಗಿ ಬರುತ್ತೆ. ಆಮೇಲೆ ಈ ಕಡೆ ಚಪಾತಿ ಹಿಟ್ಟು ಕಲಸೋದಾದಮೇಲೆ ಇನ್ನೊಂದು ಕಡೆ ಮಿಕ್ಸಿಗೆ ಮಾಡ್ಕೊಳ್ಳೋಣ. ಸಾಗುಗೆ ಈರುಳ್ಳಿ, ಕಾಯಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಬೇಕು. ಮಿಕ್ಸಿ ಮಾಡ್ಕೊಂಡು ನುಣ್ಣಗೆ ಮಾಡ್ಕೊಳ್ರಿ. ಈ ಕಡೆ ಇನ್ನೊಂದು ಕಡೆ ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಒಗ್ಗರಣೆಗೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಸ್ವಲ್ಪ ಹೂವು, ಆಮೇಲೆ ಕರಿಬೇವಿನ ಸೊಪ್ಪು, ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ರಿ, ಚೆನ್ನಾಗಿರುತ್ತೆ. ಅದನ್ನು ಹಾಕಾದ್ಮೇಲೆ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ರಿ. ಆಮೇಲೆ ಸ್ವಲ್ಪ ಹೆಚ್ಚಿಟ್ಟಿರೋ ಈರುಳ್ಳಿ ಹಾಕ್ಕೊಳ್ರಿ. ಈರುಳ್ಳಿನೂ ಹಸಿ ವಾಸನೆ ಹೋಗೋ ತನಕ ಬಾಡಿಸ್ರಿ. ಆಮೇಲೆ ಟೊಮೊಟೊ ಹಾಕ್ಕೊಳ್ರಿ. ಟೊಮೊಟೊಗೆ ಸ್ವಲ್ಪ ಉಪ್ಪು ಹಾಕ್ರಿ. ಆವಾಗ ಈರುಳ್ಳಿ ಟೊಮೊಟೊ ಎರಡು ಸಾಫ್ಟ್ ಆಗುತ್ತೆ. ಅದಾದಮೇಲೆ ಮಿಕ್ಸಿ ಮಾಡ್ಕೊಂಡು ಬಟಾಣಿ ಹಾಕ್ರಿ. ಬಟಾಣಿನ ನೆನೆಸಿಟ್ಕೊಂಡಿದ್ದೆ, ಆ ಬಟಾಣಿ ಹಾಕ್ರಿ. ಆಮೇಲೆ ಮಿಕ್ಸಿ ಮಾಡ್ಕೊಂಡಿರೋ ಮಸಾಲೆ ಹಾಕ್ರಿ. ಮಸಾಲೆ ಹಾಕಿದ್ಮೇಲೆ ಅದಕ್ಕೆ ಬೇಕಾಗಿರೋ ಮಸಾಲೆ ಕೂಡ ಮಿಕ್ಸಿ ತೊಳೆದಿರೋ ನೀರು ಕೂಡ ಹಾಕ್ಕೊಳ್ರಿ. ಅದಾದಮೇಲೆ ಮಸಾಲೆ ಖಾರ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಅರಿಶಿನ ಪುಡಿ ಎಲ್ಲ ಹಾಕ್ಬಿಟ್ಟು ಇನ್ನೊಂದು ಕಡೆ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಅದಾದಮೇಲೆ ಮ್ಯಾಶ್ ಮಾಡಿರೋ ಆಲೂಗೆಡ್ಡೆ ಕೂಡ ಹಾಕ್ಕೊಂಡ್ರಿ. ಒಳ್ಳೆ ಮಿಕ್ಸ್ ಕೊಡ್ರಿ. ಅದಾದಮೇಲೆ ಚೆನ್ನಾಗಿ ಕುದಿಸ್ರಿ. ಒಂದು ಕುದಿ ಬರಬೇಕು. ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ರಿ. ರುಚಿಗೆ ತಕ್ಕಷ್ಟು ಉಪ್ಪು, ಮೇಲ್ಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ರಿ. ಒಂದೊಳ್ಳೆ ಮಿಕ್ಸ್ ಕೊಡ್ರಿ. ಆ ಕಡೆ ತೇಲ್ ಬರಬೇಕು. ಆ ಥರ ಎಣ್ಣೆ ತೇಲ್ ಬರಬೇಕು. ಆ ಥರ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಲಾಸ್ಟಿಗೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಗು ಈಸ್ ರೆಡಿ. ಈ ಕಡೆ ಚಪಾತಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಗೋಧಿ ಹಿಟ್ಟು ಕಲಸಿಟ್ಕೊಂಡಿರ್ತೀವಲ್ಲ, ಅದನ್ನು ಮಾಮೂಲಿ ಚಪಾತಿ ಲಟ್ಟಿಸ್ದಂಗೆ ನಿಮ್ಗೆ ಎಷ್ಟು ಬೇಕಷ್ಟು ಚಿಕ್ಕದಾಗಿ ಲಟ್ಟಿಸ್ಬಿಟ್ಟು ಎಣ್ಣೆಗೆ ಬಿಟ್ಟರೆ ಪೂರಿ ಕೂಡ ಉಬ್ಬಿ ಬರುತ್ತೆ. ಪೂರಿಗೆ ಸಾಗು ತುಂಬ ಚೆನ್ನಾಗಿರುತ್ತೆ. ಬಟಾಣಿ ಆಲೂಗಡ್ಡೆ ಹಾಕಿ ಸಾಗು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಪಾಲಕಲ್ಲಿ ಐರನ್ ಕಂಟೆಂಟ್ ಇರುತ್ತೆ. ತುಂಬ ಒಳ್ಳೆಯದಾಗುತ್ತೆ ಬಾಡಿಗೆ. ಒಳ್ಳೆ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಗುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಏನಾರ ತಪ್ಪಿದರೆ ಕ್ಷಮಿಸ್ರಿ.